ಇದೇನು ಶ್ಯಾಮ ಟೀ ತಗೊಂಡು ಹೋಗ್ತಿದ್ದಾಳಲ್ಲ? ಥ್ಯಾಂಕ್ ಯು. ಅಯ್ಯೋ ಸಾರಿ ಕೃಷ್ಣ ತುಳಸಿ. ಪರವಾಗಿಲ್ಲ ಮೇಡಮ್. ಏ ಲಿಂಗಂ, ಬಂದು ಕ್ಲೀನ್ ಮಾಡು. ಸಾರಿ ಮೇಡಮ್, ಬೈಕ್ ಮೇಲಿಂದ ನಾನು ಫಾಲಿಂಗ್ ಅಲ್ವಾ, ಅದಕ್ಕೆ ಆಗಲ್ಲ. ಪರವಾಗಿಲ್ಲ ಮೇಡಮ್, ನಾನು ಕ್ಲೀನ್ ಮಾಡ್ತೀನಿ. ಗುಡ್, ವೆರಿ ಗುಡ್. ಕ್ಲೀನ್ ಮಾಡು. ಥ್ಯಾಂಕ್ ಯು. ಏನ್ ಕೃಷ್ಣ ತುಳಸಿ, ಇದು ಸ್ಟಾಫಿಗೆಲ್ಲ ಕೊಡೋ ಪ್ಯೂನ್ಗೂ ನೀ ಟೀ ಕೊಡ್ತಾ ಇದೆಯಲ್ಲಮ್ಮ? ಕೈಲಿ ಆ ಕಪ್ಸ್ ಯಾಕಿದೆ? ಹೊರಗಡೆ ಹೋಗಿ ಟೀ ತಂದ್ಯಾ? ಹೇಳು, ಹೊರಗಡೆ ಹೋಗಿ ಟೀ ತಂದ್ಯಾ? ಹೌದು ಸರ್. ಆಫೀಸಲ್ಲೇ ಟೀ ಮಷೀನ್ ಇದೆಯಲ್ಲ, ಹೊರಗಡೆ ಹೋಗಿ ಯಾಕೆ ತಂದ್ರಿ? ಸರ್, ಅದು 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 ವರ್ಕ್ ಆಗ್ತಿಲ್ಲ ಸರ್. ಕೆಲಸ ಮಾಡದೇ ಇದ್ರೆ ಪ್ಯೂನ್ ಕಳಿಸಿ ಟೀ ತರಿಸ್ಬೇಕು. ಈ ಹುಡುಗಿನ ಕಳಿಸ್ತೀರಾ? ಸರ್ ಸರ್ ಅಂದ್ರೆ ಅದು ಇವರೇ ನನ್ನ ಕಳಿಸಿದಲ್ಲ ಸರ್, ನಾನೇ ಹೋಗಿದ್ದು. ನಾನು ಈ ವರ್ಕ್ಗೆ ಸೇರಿದ್ದಕ್ಕೆ ಇವ್ರಿಗೆ ಟೀ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡೆ. ಪಾರ್ಟಿ ನಾನ್ ಕೊಡ್ತಾ ಇವ್ರ ಕೈಯಲ್ಲಿ ಟೀ ತರಿಸೋದು ಯಾಕೆ ಅಂತ
ನಾನೇ ಸ್ವತಃ ತರೋಣ ಅಂತ ಹೋಗಿದ್ದೆ ಸರ್. ಪಾರ್ಟಿ ನಾನು ಕೊಡುವಾಗ ಟೀ ನಾನೇ ತಂದ್ಕೊಟ್ರೆ ನನಗೆ ತೃಪ್ತಿ ಆಗುತ್ತೆ ಸರ್. ಅದಕ್ಕೆ ತಂದಿದ್ದು. ದಯವಿಟ್ಟು ಇವ್ರಿಗೇನು ಅನ್ಬೇಡಿ ಸರ್. ಓಕೆ ಓಕೆ ಸರ್, ನೀವು ಕೂಡ ಟೀ ತಗೊಳ್ಳಿ. ಥ್ಯಾಂಕ್ ಯು. ಅಬ್ಬಾ, ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಲು. ಅವಳು ಈ ರೇಂಜಿಗೆ ಮ್ಯಾನೇಜ್ ಮಾಡೋದಾದ್ರೆ ನಾವು ಒಂದ್ ರೇಂಜಲ್ಲಿ ಆಟ ಆಡಬಹುದು. ಚೇರ್ಮನ್ ಸರ್ ಕೈಯಲ್ಲಿ ಬಯಸ್ಕೊಳ್ದಿದ್ದ ಹಾಗೆ ಕೃಷ್ಣ ತುಳಸಿ ಪಾಪ ಇವ್ರನ್ನ ಕಾಪಾಡಿದ್ರೆ ಇವರು ಇನ್ನೂ ಕಷ್ಟ ಕೊಡೋಕೆ ನೋಡ್ತಿದ್ದಾರೆ. ಏನ್ ಮನುಷ್ಯರು ಏನೋ. ಹರ್ಷಧಾರೆ ಹೋಳಿ ಹಬ್ಬವೋ ಮೋದದ ಹೂವು ಅರಳಿದೆಯಮ್ಮ, ಹೇಮಂತ ಉರುಳಿ ತೆರಳಿದೆಯಮ್ಮ, ಫಲ್ಗುಣ ಮಾಸದ ಪರ್ವದಿನವೇ ಹೋಳಿ ಹಬ್ಬವೋ ಪ್ರಕೃತಿ ಎಂದದೇ ನಿಂದಿದೆಯಮ್ಮ, ಇಂಚರವೆಲ್ಲೆಲ್ಲೂ ತುಂಬಿದೆಯಮ್ಮ, ಆನಂದ ಲೋಕದ ಹರ್ಷಧಾರೆ ಹೋಳಿ ಹಬ್ಬವೋ. ಹೋಲಿ ರೇ ಹೋಲಿ ರೇ ಹೋಲಿ ರೇ ಹೋಲಿ ರೇ. ಹಳೆಯ ತಿಲಕವು ಹೂಗಳ ತೋಟವು ಭೂಮಾತೆ ಉಡುಗೆಯ ಬಣ್ಣಗಳೇ, ಪೀತಾಂಬರ ಹಳದಿ ತುಳಸಿ ಹಸಿರಲಿ ಶ್ಯಾಮಲ ನೀಲಿಮೈ ವರ್ಣಮಾಲೆ, ಆ ಏಳು ಬಣ್ಣಗಳು ಕೃಷ್ಣ ಲೀಲೆಯೋ, ಏಳೇಳು ಲೋಕಗಳು ವಿಷ್ಣು ಮಾಯೆಯೋ, ಆ ಏಳು ಬಣ್ಣಗಳು ಕೃಷ್ಣ ಲೀಲೆಯೋ, ಏಳೇಳು ಲೋಕಗಳು ವಿಷ್ಣು ಮಾಯೆಯೋ, ಭಕ್ತರ ಪಾಲಿನ ಚಿನ್ನವೇ, ಮುಕ್ತಿಯ ನೀಡುವ ಬಣ್ಣವೇ, ಹೋಲಿ ರೇ ಹೋಲಿ ರೇ ಹೋಲಿ ರೇ ಹೋಲಿ ರೇ. ಮೋದದ ಹೂವು ಅರಳಿದೆಯಮ್ಮ, ಹೇಮಂತ ಉರುಳಿ ತೆರಳಿದೆಯಮ್ಮ, ಫಾಲ್ಗುಣ ಮಾಸದ ಪರ್ವದಿನವೇ ಹೋಳಿ ಹಬ್ಬವೋ ಪ್ರಕೃತಿ ಎಂದದೇ ನಿಂದಿದೆಯಮ್ಮ, ಇಂಚರವೆಲ್ಲವೂ ತುಂಬಿದೆಯಮ್ಮ, ಆನಂದ ಲೋಕದ ಹರ್ಷಧಾರೆಯೇ ಹೋಳಿ ಹಬ್ಬವೋ. ಮೋದದ ಹೂವು ಅರಳಿದೆಯಮ್ಮ, ಹೇಮಂತ ಉರುಳಿ ತೆರಳಿದೆಯಮ್ಮ, ಫಾಲ್ಗುಣ ಮಾಸದ ಪರ್ವದಿನವೇ ಹೋಳಿ ಹಬ್ಬವೋ ಪ್ರಕೃತಿ ಎಂದದೇ ನಿಂದಿದೆಯಮ್ಮ, ಇಂಚರವೆಲ್ಲೆಲ್ಲೂ ತುಂಬಿದೆಯಮ್ಮ, ಆನಂದ ಲೋಕದ ಹರ್ಷಧಾರೆಯೋ ಹೋಳಿ ಹಬ್ಬವೋ. ಹೋಲಿ ರೇ ಹೋಲಿ ರೇ ಹೋಲಿ ರೇ ಹೋಲಿ ರೇ. ಹಾಯ್ ಅಖಿಲ್. ಹೆಲೋ ಅಖಿಲ್. ಹಾಯ್ ಕಣೋ. ಏನೋ ಇಲ್ಲಿದ್ಯಾ? ಏನಿಲ್ವೋ, ಸುಮ್ಮನೆ 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 ಇಲ್ಲಿ ಯಾಕೆ ಬಂದಿದ್ಯೋ? ಹೌದು, ಸುಮ್ಮನೆ ಯಾಕಿರ್ತೀನಿ. ಕಾರ್ ಟ್ರಬಲ್ ಕೊಡ್ತು, ಅದಕ್ಕೆ ಇಲ್ಲೇ ಇದ್ದೀನಿ. ಹೌದಾ? ಹೌದು.
ನನಗೆ ಕಾರ್ ಮೆಕ್ಯಾನಿಸಮ್ ಸ್ವಲ್ಪ ಗೊತ್ತು, ನಾನು ನೋಡ್ತೀನಿ, ನೀನ್ ಬ್ಯಾನೆಟ್ ಓಪನ್ ಮಾಡು. ಏಯ್, ನಿನಗೆ ಯಾಕೋ ತೊಂದ್ರೆ? ಮೆಕ್ಯಾನಿಕ್ಗೆ ಫೋನ್ ಮಾಡಾಯ್ತು, ಪಕ್ಕದಲ್ಲೇ ಇದಾನಂತೆ. 2 ಮಿನಿಟ್ಸ್ ಅಲ್ಲಿ ಬರ್ಬೋದು. ಹೌದಾ? ಹೌದು, 2 ಮಿನಿಟ್ಸ್ ಅಲ್ಲಿ ಬರ್ತಾನೆ. ನೀನೇನು ಇಲ್ಲಿ ಬಂದಿದ್ಯಾ? ಬ್ಲೂ FM ಸ್ಟೇಷನ್ಗೆ ಬಂದೆ ಕಣೋ. ಬ್ಲೂ FM ಗ? ಅಯ್ಯೋ, ಒಳಗಡೆ ಶ್ಯಾಮ ಇದ್ದಾಳೆ. ಇವನ್ ಶ್ಯಾಮನ್ ನೋಡಿದ್ರೆ? ಹೌದು ಕಣೋ, ಈ ಸ್ಟೇಷನ್ ನೋಡಕ್ಕೆ ಅಂತಾನೆ ಬಂದೆ. ಈ ಬ್ಲೂ FMಗೆ ಕೃಷ್ಣ ತುಳಸಿ ಅಂತ ಹೊಸ ಸಿಂಗರ್ ಬಂದಿದಾರಂತೆ. ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ, ಅದ್ಭುತವಾಗಿ ಹಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೌದು, ನೀನು ಚಿಕ್ಕನ್ನಿಂದ ಸಂಗೀತ ಕಲಿತಾ ಇದೀಯನಮ್ಮ? ಹೌದು ಸರ್, ನಮ್ಮ ತಂದೆಯವರು ನಾದಸ್ವರ ವಿದ್ವಾಂಸರು. ನನ್ಗೆ ಬುದ್ಧಿ ಬಂದಾಗಿಂದ ಸಂಗೀತ ಕೇಳ್ತಾ ಸಂಗೀತ ಕಲಿತಾ ಬೆಳೆದಿದ್ದು. ಅದಕ್ಕೆ ಅಷ್ಟು ಚೆನ್ನಾಗಿ ಹಾಡೋಕಾಯ್ತು. ಈ ಹೋಳಿ ಹಾಡಿನ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿದೆಯಮ್ಮ. ಯಾರು ಬರ್ದದ್ದು? ಅದು ತುಂಬಾ ಚೆನ್ನಾಗಿ ಹಾಡ್ತಾರೆ ಆ ಕೃಷ್ಣ ತುಳಸಿ. ನಮ್ ಕಂಪ್ನಿಗೊಂದು ಆಲ್ಬಮ್ ಹಾಡ್ತಾರೇನೋ ಅಂತ ಒಂದ್ಸಲ ಕೇಳಕ್ಕೆ ಆ ಕೃಷ್ಣ ತುಳಸಿನ ನೋಡಕ್ ಬಂದೆ. ಯಪ್ಪ, ಕೃಷ್ಣ ತುಳಸಿ ಶ್ಯಾಮ ಇಬ್ರು ಒಬ್ರೇ ಅನ್ನೋದೇನಾದ್ರೂ ಇವನಿಗೆ ಗೊತ್ತಾದ್ರೆ ನಮ್ ಕತೆ ಮುಗೀತು. ಏನ್ ಯೋಚನೆ ಮಾಡ್ತಿದ್ಯೋ? ಹೊಸ ಸಿಂಗರ್ ಹೆಸರು ಕೃಷ್ಣ ತುಳಸಿ ಅಂದೆ ಅಲ್ವಾ? ಹೌದು. ಆ ಕೃಷ್ಣ ತುಳಸಿ ಈಗ FM ಸ್ಟೇಷನ್ ಅಲ್ಲಿ ಇಲ್ಲ. ಕೃಷ್ಣ ತುಳಸಿ ಇಲ್ವಾ? ಅದು ನಿನಗೆ ಹೇಗ್ ಗೊತ್ತು? ಹೇಗ್ ಗೊತ್ತು ಅಂದ್ರೆ, ಸ್ವಲ್ಪ ಹೊತ್ತಿನ ಮುಂಚೆ ಅವ್ರ ಹಸ್ಬೆಂಡು ಮತ್ತೆ ಅವರು ಇಬ್ರು ಕಾರಲ್ಲಿ ಎಲ್ಲಿಗೋ ಹೋದ್ರು. ಆ ಕೃಷ್ಣ ತುಳಸಿ ನಿನಗೆ ಗೊತ್ತಾ? ಗೊತ್ತಿಲ್ಲ ಕಣೋ. ಮತ್ತೆ ಅವ್ರು ಯಾರು ಅಂತ ಗೊತ್ತಿಲ್ದೆ ಅವರೇ ಕೃಷ್ಣ ತುಳಸಿ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ಅದೇ ಕಣೋ, ಕುತ್ತಿಗೆಯಲ್ಲಿ ಟ್ಯಾಗ್ ಇರುತ್ತಲ್ಲ, ಅದರಲ್ಲಿ ಕೃಷ್ಣ ತುಳಸಿ ಅನ್ನೋ ಹೆಸರು ಕ್ಲಿಯರ್ ಆಗಿ ಕಾಣಿಸ್ತು. ನನ್ನ ಪಕ್ಕದಲ್ಲೇ ಹೋದ್ರು ಕಣೋ. ಹೌದಾ? ಹಾ, ಸರಿ ಬಿಡು, ಆ ಕೃಷ್ಣ ತುಳಸಿ ಹೋಗಾಯ್ತಲ್ಲ, ನೀನು ಕೂಡ ಹೊರಟು ನಿನ್ ಕೆಲಸ ನೋಡ್ಕೊ ನಡಿ. ಪರವಾಗಿಲ್ವೋ, ಮೆಕ್ಯಾನಿಕ್ ಬರೋ ತನಕ ನಿನ್ ಕಂಪ್ನಿ ಕೊಡ್ತೀನಿ. ನನಗಿರೋ ಕಂಪ್ನೀಸು ಫ್ಯಾಕ್ಟ್ರೀಸು ಸಾಕು ಕಣೋ, ಇನ್ನು ಹೊಸ ಕಂಪ್ನಿ ಯಾಕೆ ನನಗೆ? ನಿನ್ ಪಾಡಿಗೆ ನೀನು ಹೊರಡು. ಇಷ್ಟು ಬೆಳಿಗ್ಗೆ ನನಗೇನ್ ಕೆಲಸ ಇರುತ್ತೋ? ಅಂದ್ರೆ ನಿನ್ ಫಿಯಾನ್ಸಿ ಹತ್ರ ಮಾತಾಡುವಂತ ಕೆಲಸ ಇರುತ್ತಲ್ವಾ? ಕರೆಕ್ಟ್ ಕಣೋ, ಕರೆಕ್ಟಾಗಿ ನೆನಪು ಮಾಡಿದೆ. ಓಕೆ, ಬಾಯ್. ಬಾಯ್ ಬಾಯ್ ಬಾಯ್. ಹಲೋ, ಯಾ ಶೋರ್. ಓಕೆ, ಬಾಯ್. ಯಪ್ಪ, ಕಷ್ಟ ಕಳೀತು. ಗೊತ್ತಿಲ್ವಾ ರೈಟರ್ ಹೆಸರು? ಯಾರ್ ಬರ್ದಿದ್ದು ಅಂತ ಕೂಡ ಗೊತ್ತಿಲ್ದೆ ಹಾಡ್ ಕಲಿಯೋದ ಕೃಷ್ಣ ತುಳಸಿ? ತಿಳ್ಕೋಬೇಕಲ್ವಾ? ಯಾವ ಹಾಡಾದ್ರೂ ಕಲಿಯೋ ಮೊದಲು ಅದು ಯಾರು ಬರ್ದಿದ್ದು ಅಂತ ತಿಳ್ಕೋಬೇಕಲ್ವಾ? ಹಾಗೆ ತಿಳ್ಕೊಳ್ಳೋದು ಆ ಹಾಡ್ ಬರ್ದವ್ರಿಗೆ ನಾವು ಕೊಡೋ ಕನಿಷ್ಠ ಗೌರವ. ಗೊತ್ತು ಸರ್, ಆ ಹಾಡ್ ಬರ್ದಿರೋದು ಯಾರೋ ನನಗ್ ಗೊತ್ತು. ಯಾರು ಬರ್ದಿದ್ದಮ್ಮ? ಅದು ಹೇಳಮ್ಮ. ನಾನೇ ಬರ್ದಿದ್ದು ಸರ್. ನೀನ್ ಬರ್ತಿದ್ದ? ತುಂಬಾ ಚೆನ್ನಾಗಿದೆಯಮ್ಮ. ನೀನ್ ಹಾಡೋ ಹಾಡೆಲ್ಲ ನೀನೇ ಬರ್ದಿರ್ತೀಯ? ಆದಷ್ಟು ನಾನೇ ಬರ್ಕೋತೀನಿ ಸರ್. ಗುಡ್, ವೆರಿ ಗುಡ್. ನಿನ್ನಲ್ಲಿ ಸಿಂಗರ್ ಮಾತ್ರ ಅಲ್ಲ, ಒಳ್ಳೆ ರೈಟರ್ ಕೂಡ ಇದ್ದಾಳೆ ಅಂತಾಯ್ತು.
ನಿನ್ನಂಥ ಬುದ್ಧಿವಂತರು ನಮ್ಮ FM ಸ್ಟೇಷನ್ನಲ್ಲಿರೋದು ನಮ್ಮ ಅದೃಷ್ಟ ಅಲ್ವಾ ರಾಮರಾವ್? ಎಸ್ ಸರ್, ಎಸ್ ಸರ್. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಸರ್. ಬರ್ತೀನಿ. ಓಕೆ. ರಾಮರಾವ್, ನನಗನ್ಸುತ್ತೆ ಈ ಕೃಷ್ಣ ತುಳಸಿಯಿಂದ ನಮ್ಮ ಮಾರ್ನಿಂಗ್ ಬ್ಯಾಂಡ್ ಆದಷ್ಟು ಬೇಗ ಒಂದು ಲೆವೆಲ್ಗೆ ಹೋಗ್ಬಿಡುತ್ತೆ. ಹೌದು ಸರ್. ಆ ಕೃಷ್ಣ ತುಳಸಿ ಚೇರ್ಮನ್ ಸರ್ನ ತುಂಬಾ ಇಂಪ್ರೆಸ್ ಮಾಡಿದ್ದಾಳೆ. ಹೌದು, ಆದಷ್ಟು ಬೇಗ ನಾವು ಕೃಷ್ಣ ತುಳಸಿಗೆ ಸೆಂಡ್ ಆಫ್ ಮಾಡಬೇಕು. ಹೌದು, ಆದಷ್ಟು ಬೇಗ ನಾವು ಆ ಕೃಷ್ಣ ತುಳಸಿನ ಕಳಿಸಿ ಅವಳ ಪ್ಲೇಸ್ಗೆ ನಮ್ ಗೀತಾನ ಕರ್ಕೊಂಡ್ ಬರ್ಬೇಕು. ಹಾಗೆ ಮಾಡೋಣ. ಹಲೋ ಅನಂತು. ಹೇಳೋ ಆನಂದ. ಬ್ಯುಸಿಯಾಗಿದ್ಯಾ? ಪರವಾಗಿಲ್ಲ, ಹೇಳು. ಏನಿಲ್ಲ ಕಣೋ, ಇವತ್ತು ಹೋಲಿ ಅಲ್ವಾ, ಸುಮ್ನೆ ನಮ್ಮ ಮನೆಗೆ ಬಂದ್ಬಿಡು. ಬರ್ಬಹುದು, ಆದ್ರೆ ನಾನು ಸ್ವಲ್ಪ ಬರ್ಬೋದು ಅಂತ ಹಿಂದೆ ಮುಂದೆ ನೋಡ್ತೀಯಲ್ಲೋ. ನಿಮ್ ಫ್ಯಾಮಿಲಿ ಅವರೆಲ್ಲ US ಅಲ್ಲಿದ್ದಾರೆ ತಾನೆ, ಒಂಟಿ ಪಿಸಾಚಿ ತರ ನೀನ್ ಒಬ್ನೇ ನಿಮ್ ಮನೇಲಿ ಇದೆಯಲ್ಲ. ನಮ್ಮ ಮನೆಗೆ ಬರೋಕ್ ಏನ್ ನಿನ್ಗೆ? ಏನಿಲ್ವೋ, ನಾನಿಲ್ಲಿ ಸ್ವಲ್ಪ ಜನ ಕೃಷ್ಣ ಭಕ್ತರ ಜೊತೆಗೆ ಇದ್ದೀನಿ. ಅವ್ರನ್ನ ಬಿಟ್ಟು ಬರೋದು ಅಷ್ಟು ಚೆನ್ನಾಗಿರೋಲ್ಲ ಅಂತ. ಅವ್ರನ್ನು ಕೂಡ ಕರ್ಕೊಂಬರಪ್ಪ ನಮ್ಮ ಮನೆಗೆ, ಯಾರು ಬೇಡ ಅಂದವ್ರು. ಹೋಲಿ ಹಬ್ಬದ ದಿನ ಕೃಷ್ಣ ಭಕ್ತರು ನಮ್ಮ ಮನೆಗೆ ಬಂದ್ರೆ ನಮಗೂ ಸಂತೋಷ ಅಲ್ವೇನಪ್ಪ? ಸರಿ ಕಣೋ, ಓಕೆ, ಹಾಗಾದ್ರೆ ಎಲ್ಲ ಬರ್ತೀವಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ. ಏನ್ ಶ್ಯಾಮ ಇದು? ಏನ್ ನೀನ್ ಮಾಡ್ತಿರೋ ಕೆಲ್ಸ? ಅಂತದ್ ನಾನೇನ್ ಮಾಡ್ದೆ ರೀ, ಹಾಡ್ ಮುಗಿಸಿ ಬರ್ತಿದ್ದೀನಿ ಅಷ್ಟೇ ಅಲ್ವಾ? ಹಾಡ್ ಹೇಳೋದಕ್ಕೂ ಮುಂಚೆ ಏನ್ ಮಾಡ್ದೆ? ಟೀ ಸ್ಟಾಲ್ ಇಂದ ಟೀ ತಗೊಂಡ್ ಹೋದ್ಯಾ? ನೀನಿಲ್ಲಿ ಯಾಕೆ ಬರ್ತಾ ಇದ್ಯಾ? ಹಾಡ್ ಹೇಳೋದಕ್ಕ, ಟೀ ಕೊಡೋದಕ್ಕ? ಟೀ ತಗೊಂಡ್ ಹೋಗಿದ್ನ ಅಖಿಲ್ ಅವ್ರು ನೋಡಿದ್ದಾರೆ ಅನ್ಸುತ್ತೆ. ಆನಂದ ಗಜಪತಿ ವರ್ಮಾ ಅವರ ಸೊಸೆ ಹಾಗೆ ಟೀ ಕೊಡೋದ್ ಸರಿನಾ? ಅಖಿಲ್ ಕೃಷ್ಣ ಹೆಂಡತಿ ಹಾಗೆ ಟೀ ಕೊಡ್ತಾಳ? ಅಷ್ಟಕ್ಕೂ ಕೃಷ್ಣ ತುಳಸಿ ಅಂದ್ರೆ ಬ್ಲೂ FM ಅಲ್ಲಿ ಸಿಂಗರ, ಟೀ ತಂದು ಕೊಡೋ ಪ್ಯೂನ? ಕೇಳಿದ ಉತ್ತರ ಕೊಡು. ಕೃಷ್ಣ ತುಳಸಿ ಅಂದ್ರೆ ಸಿಂಗರ, ಪ್ಯೂನ? ಏನು ಅಂದ್ರೆ ನೀವ್ ಹಾಗೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಆದ್ರೆ ಅಲ್ಲಿ ಏನಾಯ್ತು ಅಂತ ನಿಮಗ್ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಏನ್ ನಡೀತು ಅಲ್ಲಿ? ಹೊಸದಾಗಿ ವರ್ಕ್ ಸೇರಿದಕ್ಕೆ ಸ್ಟಾಫ್ ಎಲ್ಲ ಟೀ ಪಾರ್ಟಿ ಕೊಡು ಅಂತಂದ್ರು. ಹಾ, ಟೀ ಪಾರ್ಟಿ ಕೊಡು ಅಂದ್ರೆ ನೀನ್ ರೋಡ್ ಮೇಲೆ ಬಂದು ಟೀ ತಗೊಂಡು ಹೋಗ್ಬೇಕಾ? ಹಾಗಲ್ಲ ರೀ, ಆಫೀಸಲ್ಲಿರೋ ಟೀ ಮೆಷಿನ್ ಕೆಟ್ಟ ಹೋಗಿತ್ತು. ಪ್ಯೂನ್ ಅದನ್ನ ರಿಪೇರ್ ಮಾಡಕ್ಕೆ ತಗೊಂಡ್ ಹೋಗಿದ್ರು. ಟೀ ತಗೊಂಡ್ ಬರಕ್ಕೆ ಯಾರೂ ಇರ್ಲಿಲ್ಲ. ನಾನ್ ಪಾರ್ಟಿ ಕೊಡುವಾಗ ಸ್ಟಾಫ್ ಅಲ್ಲಿ ಯಾರನ್ನಾದ್ರೂ ಹೋಗಿ ಟೀ ತಗೊಂಡ್ ಬನ್ನಿ ಅಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನೇ ಹೋಗಿ ಟೀ ತಗೊಂಡ್ ಬಂದೆ. ಅದನ್ನ ನೋಡಿ ನೀವು ತಪ್ಪಾಗಿ ತಿಳ್ಕೊಂಡ್ರಿ. ಹೌದಾ? ಇದಾ ಆಗಿದ್ದು? ಹೌದು ರೀ. ಅವ್ರು ನಿನ್ ಕೈನಲ್ಲಿ ಟೀ ತರಿಸಿದ್ರೇನೋ ಅಂತ ಕೋಪ ಬಂದಿತ್ತು. ಹಾಗೆಲ್ಲ ಯಾಕೆ ತರಿಸ್ತಾರೆ ರೀ? ನನ್ ಜೊತೆ ವರ್ಕ್ ಮಾಡೋರೆಲ್ಲ ತುಂಬಾ ಒಳ್ಳೆಯವರು ಗೊತ್ತಾ? ಪಾರ್ಟಿ ಅಂದ್ರೆ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಪಾರ್ಟಿ ಕೊಡ್ಸುವಂತ ರೇಂಜ್ ಅಲ್ವಲ್ಲ ನಿಂದು. ಜಸ್ಟ್ ಟೀ ಪಾರ್ಟಿನೇ ಅಲ್ವಾ, ಟೀ ಕೊಡ್ಸಿದ್ರೆ ಸಾಕಾಗತ್ತೆ.
ಸಿಂಗರ್ ಆಗಿ ಅವ್ರು ನನ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಇಫ್ ಯು ಡೋಂಟ್ ಮೈಂಡ್ ನೀವು ಗುಡಿಸ್ತೀರಾ? ಅವಳು ಡೆಫಿನೆಟ್ ಆಗಿ ಗುಡಿಸ್ತಾಳೆ ಸರ್. ಆಗ್ಲೇ ನಾನು ಹಾಡಿರೋ ಹಾಡ್ ಕೇಳಿ ಅವ್ರು ನನ್ನ ತುಂಬಾ ಹೊಗಳಿದ್ರು ಗೊತ್ತಾ? ನಮ್ ಚೇರ್ಮನ್ ಸರ್ಗಂತೂ ಆ ಹಾಡ್ ತುಂಬಾ ಇಷ್ಟ ಆಯ್ತು. ಹೌದು ರೀ, ಆ ಹಾಡ್ ನೀವ್ ಕೇಳಿದ್ರಾ? ನೀನ್ ಟೀ ತಗೊಂಡ್ ಹೋಗಿದ್ದನ್ ನೋಡಿದ ಕೋಪದಲ್ಲಿ ಹಾಡ್ ಕೇಳೋದಕ್ ಶುರು ಮಾಡ್ದೆ. ಹಾಡ್ ಸ್ವಲ್ಪ ಕೇಳ್ತಿದ್ ಹಾಗೆ ಆ ಕೋಪ ಎಲ್ಲ ಹಾರ್ ಹೋಗಿ ಹಾಡಲ್ಲೇ ಮುಳುಗೋದೆ. ಮತ್ತೆ ಇವಾಗ ನಿನ್ನ ನೋಡೋವರೆಗೂ ನನಗೆ ಈ ಟೀ ವಿಷಯನೇ ನೆನಪಿರ್ಲಿಲ್ಲ. ಅಷ್ಟ್ ಚೆನ್ನಾಗಿ ಮೆಸ್ಮರೈಸ್ ಮಾಡಿತ್ತು ಈ ಕೃಷ್ಣ ತುಳಸಿ ಹಾಡು.